ಆಂಧ್ರಪ್ರದೇಶದ ನೆಲ್ಲೂರಿನ ಮೂಲದವರಾದ ನಟಿ ಲಕ್ಷ್ಮಿ ತಂದೆ ಯರಗುಡಿಪತಿ ವರದರಾವ್ ನಿರ್ದೇಶಕ ಹಾಗೂ ನಟರಾಗಿ ಗುರುತಿಸಿಕೊಂಡಿದ್ದರು. ಲಕ್ಷ್ಮಿ ತಾಯಿ ರುಕ್ಮಿಣಿ ಮತ್ತು ಮುತ್ತಜ್ಜಿ ಎನ್. ಜಾನಕಿ ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ರು. ಸಿನಿ ಕುಟುಂಬದ ಮೂರನೇ ತಲೆಮಾರಿನ ನಟಿಯಾಗಿ ಲಕ್ಷ್ಮಿ ಎಂಟ್ರಿ ಕೊಟ್ಟು ಚಿತ್ರರಂಗದಲ್ಲಿ ತನ್ನದೇ ಇತಿಹಾಸ ಬರೆದಿದ್ದಾರೆ. ಕೇವಲ 15 ವರ್ಷವಿರುವಾಗಲೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ನಟಿ ಲಕ್ಷ್ಮಿ 1968ರಲ್ಲಿ ಜೀವನಾಂಶ ಸಿನಿಮಾ ಮೂಲಕ ಸಿನಿ ಕೆರಿಯರ್ ಆರಂಭಿಸಿದ್ರು. 1975ರಲ್ಲಿ ಹಿಂದಿಯಲ್ಲಿ ತೆರೆಕಂಡ ಜೂಲಿ ಚಿತ್ರದ ಮೂಲಕ ಲಕ್ಷ್ಮಿ ಅಪಾರ ಜನಪ್ರಿಯತೆ ಪಡೆದ್ರು. 1968ರಲ್ಲಿ ಡಾ. ರಾಜ್ ಕುಮಾರ್ ಅಭಿನಯದ ಗೋವಾದಲ್ಲಿ CID 999 ಚಿತ್ರದ ಮೂಲಕ ಚಂದನವನಕ್ಕೆ ಲಕ್ಷ್ಮಿ ಎಂಟ್ರಿ ಕೊಟ್ರು. ಕನ್ನಡ ಸಿನಿ ಪ್ರೇಮಿಗಳ ಮನಗೆದ್ದರು. ನಾ ನಿನ್ನ ಮರೆಯಲಾರೆ ಮತ್ತು ಒಲವು ಗೆಲುವು, ಚಂದನಗೊಂಬೆ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಲಕ್ಷ್ಮಿ ನಟಿಸಿದ್ರು. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯಾಗಿ ಮಿಂಚಿದ ನಟಿ ಲಕ್ಷ್ಮಿ ತಮ್ಮ ಅಮೋಘ ಅಭಿನಯದಿಂದಲೇ ಅಭಿಮಾನಿಗಳ ಮನಗೆದ್ದಿದ್ರು. ನಟ ಅನಂತನಾಗ್ ಮತ್ತು ಲಕ್ಷ್ಮಿ ಜೋಡಿ ಸಿನಿಮಾ ಅಂದ್ರೆ ಜನ ಮುಗಿಬಿದ್ದು ನೋಡ್ತಿದ್ರು. ಚಂದನದ ಗೊಂಬೆ ಮೂಲಕ ಆರಂಭವಾದ ಈ ಜೋಡಿ ಸುಮಾರು 25ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಜೊತೆಗೆಯಾಗಿ ಕಾಣಿಸಿಕೊಂಡು ಅಭಿಮಾನಿಗಳ ಮನಗೆದ್ದಿದೆ. ಸಿನಿಮಾ ರಂಗದಲ್ಲಿ ಟಾಪ್ ನಟಿಯಾಗಿ ಮಿಂಚಿದ ನಟಿ ಲಕ್ಷ್ಮಿ ವೈಯಕ್ತಿಕ ಜೀವನದಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡಿದ್ದಾರೆ. ಮದುವೆ ವಿಚಾರವಾಗಿ ನಟಿ ಲಕ್ಷ್ಮಿ ಅಪಾರ ಟೀಕೆಗೆ ಗುರಿಯಾಗಿದ್ದಾರೆ. ನಟಿ ಲಕ್ಷ್ಮಿ 17ನೇ ವಯಸ್ಸಿಗೆ ಭಾಸ್ಕರ್ ಎಂಬುವವರನ್ನು ಮದುವೆಯಾಗಿದ್ರು. ಈ ದಂಪತಿಯ ಮಗಳೇ ಐಶ್ವರ್ಯ. ನಟಿ ಐಶ್ವರ್ಯ ಕೂಡ ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಭಾಸ್ಕರ್ ಜೊತೆಗಿನ ಮದುವೆ ಹೆಚ್ಚು ದಿನಗಳ ಕಾಲ ಉಳಿಯಲಿಲ್ಲ. 1974ರಲ್ಲಿ ಮೊದಲ ಪತಿಯಿಂದ ವಿಚ್ಛೇದನ ಪಡೆದ ನಟಿ ಲಕ್ಷ್ಮಿ ಅವರು 1975ರಲ್ಲಿ ಮಲಯಾಳಂ ಚಿತ್ರ ನಿರ್ಮಾಪಕ ಮತ್ತು ನಟ ಮೋಹನ್ ಶರ್ಮಾರವರನ್ನು ಮದುವೆಯಾದರು. 5 ವರ್ಷದ ದಾಂಪತ್ಯದ ನಂತರ ವಿಚ್ಛೇದನ ಪಡೆದ್ರು. ಕೆಲ ವರ್ಷಗಳ ಹಿಂದೆ ಮೋಹನ್ ಶರ್ಮಾ ಲಕ್ಷ್ಮಿ ಜೊತೆಗಿನ ಮದುವೆ ಬಗ್ಗೆ ಮಾತಾಡಿದ್ರು. ಇಬ್ಬರು ಒಮ್ಮೆ ಶಾಪಿಂಗ್ ಮಾಡಲು ಹೊರಗೆ ಹೋಗಿ ಇಡೀ ದಿನ ಸುತ್ತಾಡಿದ್ವಿ. ಶಾಪಿಂಗ್ಗಾಗಿ ಎಲ್ಲೆಂದರಲ್ಲಿ ಕರೆದುಕೊಂಡು ಹೋದೆ. ಲಕ್ಷ್ಮಿಯೇ ನನಗೆ ಪ್ರಪೋಸ್ ಮಾಡಿದ್ಲು. ನನಗೆ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ. ನಿಮ್ಮ ಜೊತೆ ನಾಯಿಯಂತೆ ಇರುವೆ ಎಂದಳು ನಟಿ ಲಕ್ಷ್ಮಿ. ಬಳಿಕ ಬೆಳಿಗ್ಗೆ ಲಕ್ಷ್ಮಿಗೆ ಕರೆ ಮಾಡಿದೆ. ನಾವು ಯಾಕೆ ಮದುವೆಯಾಗಬೇಕು ಎಂದು ಕೇಳಿದಳು. ಬಳಿಕ ಮದುವೆಯಾದೆ, ಆದರೆ ನಮ್ಮ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ ಎಂದು ಮೋಹನ್ ಶರ್ಮಾ ಹೇಳಿದ್ರು. ಮೋಹನ್ ಶರ್ಮಾ ಮದುವೆ ಬಳಿಕ 1987ರಲ್ಲಿ ಚಿತ್ರನಿರ್ದೇಶಕ ಶಿವಚಂದ್ರನ್ ಜೊತೆ ವಿವಾಹವಾದ್ರು. 3 ಮದುವೆಯಾದ ನಟಿ ಲಕ್ಷ್ಮಿ ಭಾರೀ ಟೀಕೆಗೆ ಗುರಿಯಾಗಿದ್ದಾರೆ. ಲಕ್ಷ್ಮಿ ಬಗ್ಗೆ ಅನೇಕ ಟ್ರೋಲ್ ಆಗಿದೆ. ಯಾವುದಕ್ಕೂ ಅಂಜದ ನಟಿ ಲಕ್ಷ್ಮಿ ಎಲ್ಲವನ್ನೂ ಎದುರಿಸಿದ್ದಾರೆ. ಶಿವಚಂದ್ರನ್ ಅವರನ್ನು ಮದುವೆಯಾದ ಮಗಳಿಕ ಲಕ್ಷ್ಮಿ ಒಂದು ಹೆಣ್ಣು ಮಗುವನ್ನು ದತ್ತು ಪಡೆದ್ರು. 3ನೇ ಪತಿ ಶಿವಚಂದ್ರನ್ ಜೊತೆ ಖುಷಿಯಿಂದ ಬಾಳ್ವೆ ನಡೆಸುತ್ತಿದ್ದೇನೆ ಎಂದು ನಟಿ ಲಕ್ಷ್ಮಿ ಹೇಳಿದ್ರು. 3 ಮದುವೆಯಾದ ಲಕ್ಷ್ಮಿ 3ನೇ ಪತಿಯ ಜೊತೆ ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ.